ಜಯದೇವ್ ಜಾನಕಿ ಜೊತೆಗೆ ಮಾತಾಡ್ತಿದ್ದವನು ಅವಳು ನಿದ್ರಿಸಿದ ತಕ್ಷಣ ತನ್ನ ಲ್ಯಾಪ್ಟಾಪ್ ತಗೊಂಡು ಹಾಲಿಗೆ ಬಂದ. ಮನೆಯಲ್ಲಿ ಎಲ್ರೂ ಮಲಗಿದ್ರು. ತುಂಬಾ ದಿನಗಳಿಂದ ಆಫೀಸ್ ಕೆಲಸವನ್ನೇ ನೋಡಿರ್ಲಿಲ್ಲ ಜಯದೇವ್. ಅವನಿಗೆ ಸಮಯವೂ ಇರಲಿಲ್ಲ. ಇವತ್ತು ಜಾನಕಿ ಮತ್ತೆ ಮಗು ಮಲಗಿದ ಮೇಲೆಯೇ ಕೆಲಸ ಮಾಡೋಕೆ ಶುರು ಮಾಡ್ದ. ಕೆಲಸ ಎಳಿತಾ ಹೋಗಿ ಮಧ್ಯರಾತ್ರಿ ಕಳೀತು. ಜಯಮ್ಮ ನೀರು ಕುಡಿಯೋಕೆ ಎದ್ದು ಬಂದಾಗ ಜಯದೇವ್ ಕೂತು ಕೆಲಸ ಮಾಡ್ತಿರೋದನ್ನ ನೋಡಿ ಶಾಕ್ ಆಗಿ ಕಿಚನಿಗೆ ಹೋಗಿ ಟೀ ಮಾಡ್ಕೊಂಡು ಬಂದ್ರು. ಜಯಮ್ಮ ಇದ್ದಿದ್ದನ್ನ ಕೂಡ ಗಮನಿಸ್ತಾ ಇರೋ ಹಾಗೆ ಕೆಲಸದ ಪ್ರೆಷರ್ ಇತ್ತು ಜಯದೇವ್ಗೆ. ಕೆಲಸ ಎಲ್ಲ ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿದಾಗ ಜಯಮ್ಮ ಟೀಯನ್ನ ಜಯದೇವ್ ಮುಂದೆ ನೀಡಿದ್ರು. ತುಂಬಾ ಥ್ಯಾಂಕ್ಸ್ ಅತ್ತೆ, ನಾನೇ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡಿದ್ದೆ ಅಂದ ಜಯದೇವ್. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಅಳಿಯಂದ್ರೆ, ನೀವು ಕುಡೀರಿ ಅಂತ ಹೊರಡೋಕೆ ಹೋದವರು ಮತ್ತೆ ಬಂದು, ಅಳಿಯಂದ್ರೆ ನಿಮ್ ಕೆಲಸ ಮುಗೀತಾ ಅಂದ್ರು. ಮುಗೀತು ಅತ್ತೆ, ಏನಾದ್ರೂ ಮುಖ್ಯವಾದ ವಿಷಯನ ಅಂತ ಕೇಳ್ದ ಜಯದೇವ್. ಜಾನಕಿ ಬಗ್ಗೆನೇ ಮಾತಾಡ್ಬೇಕು ಅಳಿಯಂದ್ರೆ ಅಂದ್ರು ಅವರು. ಏನತ್ತೆ ಹೇಳಿ ಅಂದ ಜಯದೇವ್. ನೀವು ಇನ್ನೂ ಜಾನಕಿ ಮೇಲೆ ಕೋಪದಲ್ಲಿದ್ದೀರಾ ಅಂತ ಕೇಳಿದ್ರು ಜಯಮ್ಮ. ಅವ್ರ ಮಾತು ಕೇಳಿದ ಜಯದೇವ್ಗೆ ನಗು ಬಂದಿತ್ತು. ಅತ್ತೆ, ನಾನು ಈಗ ಅಂತಲ್ಲ, ಯಾವತ್ತೂ ಜಾನಕಿ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಅವಳ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ಅವಳು ಮಾಡಿದ್ದು ಸರಿನೇ. ನನಗೆ ಇದ್ದ ಒಂದೇ ಬೇಸರ ಏನು ಅಂದ್ರೆ, ಅವಳ ಪರಿಸ್ಥಿತಿ ಅವಳಿಗೆ ಗೊತ್ತಿದ್ದು ತನ್ನ ಹೆಲ್ತ್ ನೋಡ್ಕೊಳ್ದೆ ಬಿಟ್ಬಿಟ್ಲಲ್ಲ ಅಂತ ಅಷ್ಟೆ. ನೀವೆಲ್ರೂ ಮಾತಾಡೋದು ವಿಚಿತ್ರವಾಗಿದೆ. ನಮಗೆ ಮದುವೆ ಆದ ಆರಂಭದ ದಿನಗಳಲ್ಲಿ ನಾನು ಅವಳ ಜೊತೆಗೆ ನಡ್ಕೊಂಡ ರೀತಿಗೆ ಅವಳು ನನ್ನ ಜೊತೆಗೆ ಬಾಳ್ತಿರೋದೇ ದೊಡ್ಡ ವಿಷಯ. ಅಷ್ಟೊಂದು ಕಾಟ ಕೊಟ್ಟಿದ್ದೆ. ಇವತ್ತು ನೆನಪಿಸ್ಕೊಂಡ್ರೆ ನನಗೆ ನನ್ನ ಮೇಲೆ ಅಸಹ್ಯ ಆಗತ್ತೆ. ಜಾನಕಿ ತುಂಬ ಒಳ್ಳೆಯವಳು. ಅವಳು ಇನ್ನೂ ಚಿಕ್ಕ ಹುಡುಗಿ ಅತ್ತೆ, ಅದಕ್ಕೆ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವಳ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಕೂಡ ನನಗೆ ಯೋಗ್ಯತೆ ಇಲ್ಲ. ಮಗುವೇ ಮುಖ್ಯ ಅಂತ ನಾನು ನಡ್ಕೊಂಡ ರೀತಿ ನೋಡಿ ಜಾನಕಿ ತನ್ನ ಜೀವವನ್ನೇ ಪಣಕ್ಕಿಟ್ಲು. ಅವಳ ಹೆಲ್ತ್ ಇಷ್ಟೊಂದು ಹಾಳಾಗೋಕೆ ನಾನೇ ಕಾರಣ. ನಾನು ಅಂದು ಅವಳಿಗೆ ಹೊಡೆಯದೇ ಇದ್ದಿದ್ರೆ ಚೆನ್ನಾಗಿ ಇರ್ತಿದ್ಲು. ಇವತ್ತು ಇಷ್ಟೊಂದು ಕಷ್ಟಪಡ್ತಿರ್ಲಿಲ್ಲ ಅಂತ ಹೇಳೋವಾಗ್ಲೇ ಜಯದೇವ್ ಮುಖ ನೋವಿನಿಂದ ಕಂದಿ ಹೋಯ್ತು. ಜಯಮ್ಮನಿಗೆ ಈಗಲೇ ಭಾರ ಕಡಿಮೆ ಆದಂತಾಯ್ತು. ಸರಿಯಲಿ ಅಂದ್ರೆ ಇನ್ಮೇಲೆ ಯಾವುದ್ರ ಬಗ್ಗೆಯೂ ಯೋಚಿಸ್ಬೇಡಿ. ನಿಮ್ಮ ಜೀವನದಲ್ಲಿ ನಡೆದ ಆ ಕಷ್ಟಗಳಿಂದಲೇ ನೀವು ಹಾಗೆ ಬದಲಾಗಿದ್ದೀರಿ. ಈಗ ಸರಿಯಾಗಿದ್ದೀರಲ್ಲ, ಅಷ್ಟೇ ಸಾಕು ಅಂತ ಇಬ್ರು ಮಾತಾಡ್ತಿರೋವಾಗ್ಲೇ ಒಳಗಡೆಯಿಂದ ಮಗು ಅಳೋಷ್ಟು ಸೌಂಡ್ ಕೇಳಿಸ್ತು. ಅವಸರವಾಗಿ ಓಡ್ದ ಜಯದೇವ್. ಜಯಮ್ಮ ನಗ್ತಾ ರೂಮಿನೊಳಗಡೆ ಹೋದ್ರು. ರಾತ್ರಿಯಲ್ಲಿ ಮಗು ಹತ್ರ ಜಯದೇವ್ ನೋಡ್ಕೊಳ್ತಿದ್ದ. ಯಾರೂ ಬರಬೇಡಿ ಅಂತ ಮನೆಗೆ ಬಂದ ದಿನವೇ ಹೇಳ್ಬಿಟ್ಟಿದ್ದ ಎಲ್ರಿಗೂ. ಜಾನಕಿಯ ನಿದ್ರೆ ಕೆಡೋ ಮುನ್ನವೇ ತನ್ನ ಮಗನನ್ನ ಕೈಗೆ ಎತ್ಕೊಂಡ. ತಂದೆ ಎತ್ಕೊಂಡಿದ್ದನ್ನ ಅರಿತ ಮಗು ಅಳು ನಿಲ್ಲಿಸಿ ಜಯದೇವ್ ಕೈಯಲ್ಲೇ ಮಲಗಿ ಹೋಯ್ತು. ಜಯದೇವ್ ಮಗ ಪೂರ್ತಿಯಾಗಿ ಅಪ್ಪನ ಮಗು. ತಾಯಿ ಹಾಲು ಕೊಡೋಕೆ ಮಾತ್ರ ಮಗನನ್ನ ಕೈಯಲ್ಲಿ ಇಟ್ಕೊಂಡು ಬೆಡ್ ಮೇಲೆ ಹೊರಗೆ ಕೂತ್ಕೊಳ್ತಿದ್ಲು. ತಂದೆ ಮಗ ಇಬ್ರು ಹಾಗೆಯೇ ಮಲಗಿ ಹೋದ್ರು. ಜಯದೇವ್ ಮಗ ಹೆಚ್ಚಾಗಿ ತೊಂದರೆ ಕೊಡ್ತಿರ್ಲಿಲ್ಲ. ಹಸಿದ್ರೆ ಮಾತ್ರ ಭಯಂಕರವಾಗಿ ಕಿರ್ಚಿ ರಗಳೆ ಮಾಡ್ತಿದ್ದ. ಅದು ಅಪ್ಪ ಎತ್ಕೊಂಡ್ರೆ ಅಳು ಸ್ವಲ್ಪ ಕಡಿಮೆ ಆಗ್ತಿತ್ತು. ಮುಂಜಾನೆ 4 ಗಂಟೆಗೆ ಜಯದೇವ್ ಮಗ ಹಸಿವಿನಿಂದ ಅತ್ತಾಗ ಮಗುವನ್ನ ಮಡಿಲಲ್ಲಿ ಮಲಗಿಸ್ಕೊಂಡವನು ಜಾನಕಿಯನ್ನ ಮೆಲ್ಲಗೆ ಎಬ್ಬಿಸಿ ಕೂರಿಸ್ದ. ತಾನೇ ಅವಳ ಬಟ್ಟೆಗಳನ್ನ ಸರಿಸಿ ಮಗುವಿಗೆ ಹಾಲು ಕುಡಿಸ್ದ. ಜಾನಕಿ ಜಯದೇವ್ ಹೆಗಲ ಮೇಲೆ ಹೊರಗೆ ನಿದ್ರಿಸ್ತಿದ್ಲು. ಜಯದೇವ್ ಮಗುವನ್ನ ಹಿಡ್ಕೊಂಡಿದ್ದ. ಮಗ ಹಾಲು ಕುಡಿದು ಮುಗಿಸಿದ ತಕ್ಷಣ ಮತ್ತೆ ಜಾನಕಿಯನ್ನ ಮಲಗಿಸ್ತವನು ಮಗುವಿಗೆ ತಟ್ಟಿ ಪಕ್ಕದಲ್ಲಿ ಮಲಗಿಸ್ಕೊಂಡು ಜಯದೇವ್ ಕೂಡ ಮಲಗ್ದ. ತಂದೆ ಮಗ ಇಬ್ರು ಬೆಳಗ್ಗೆ 8 ಗಂಟೆವರೆಗೂ ನಿದ್ರೆ ಮಾಡ್ತಿದ್ರು. ತುಂಬಾ ಮುದ್ದಾಗಿ ನಿದ್ರೆ ಮಾಡ್ತಿದ್ದ ಅವರಿಬ್ಬರನ್ನ ಜಾನಕಿ ಪ್ರೀತಿಯಿಂದ ನೋಡ್ತಾ ಮೆಲ್ಲಗೆ ಎದ್ಲು. ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮಗನಿಗೆ ಹಾಲು ಕೊಟ್ಟು ಬೆನ್ನು ತಟ್ಟಿ ಜಯದೇವ್ ಪಕ್ಕದಲ್ಲೇ ಮಲಗಿಸಿದ್ಲು. ಆಮೇಲೆ ಮಗುವಿಗೆ ಕಿಂಚಿತ್ತು ಸದ್ದಾಗದ ಹಾಗೆ ರೂಮ್ನಿಂದ ಹೊರಗಡೆ ಬಂದಾಗ ಜಯಮ್ಮ, ವರಲಕ್ಷ್ಮಿ ಮತ್ತೆ ಜನನಿ ಮೂವರು ಕೂತು ಮಾತಾಡ್ತಿದ್ರು. ಜಾನಕಿ ಬರೋದನ್ನ ನೋಡಿ ಜನನಿ ಅವಳನ್ನ ಸೋಫಾ ಮೇಲೆ ಕೂರ್ಸಿದ್ಲು. ಆಮೇಲೆ ಅಕ್ಕನಿಗೆ ಹಾಲು ತಂದ್ಕೊಟ್ಟು, ಅಕ್ಕ, ಭಾವ ಯಾಕೋ ಇನ್ನೂ ಹೊರಗಡೆ ಬಂದೇ ಇಲ್ಲ ಅಂತ ಕೇಳಿದ್ಲು. ಅವ್ರು ನಿದ್ರೆ ಮಾಡ್ತಿದ್ದಾರೆ ಜನನಿ, ನಾನು ಎಬ್ಬಿಸ್ದೆ ಬಂದ್ಬಿಟ್ಟೆ ಅಂದ್ಲು ಜಾನಕಿ. ಸರಿ ಅಕ್ಕ, ಭಾವ ಎದ್ದ ತಕ್ಷಣ ಟೀ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಅಂದ್ಲು ಜನನಿ. ಇವರೆಲ್ಲ ಹೀಗೆ ಕೂತು ಮಾತಾಡ್ತಿರ್ಬೇಕಾದ್ರೆ ಕೋಮಲ ಬಾಗ್ಲು ತೆರೆದುಕೊಂಡು ಓಡ್ ಬಂದ್ಲು. ಕಣ್ಣುಗಳನ್ನ ಆ ಕಡೆ ಈ ಕಡೆ ತಿರುಗಿಸಿ, ಎಲ್ಲಮ್ಮ ನನ್ನ ಮಗ, ಅವನನ್ನು ನೋಡೋಕೆ ಅಂತಾನೆ ಬೇಗ ಸ್ನಾನ ಮಾಡ್ಕೊಂಡು ಬಂದೆ. ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲಿದ್ದಾನೆ ಅಂತ ಎಲ್ಲರ ಹತ್ರನೂ ಕೇಳಿದ್ಲು. ಅದಕ್ಕೆ ಜಯಮ್ಮ ನಗ್ತಾ, ಅಪ್ಪ ಮಗ ಇಬ್ರು ಮಲಗಿದ್ದಾರೆ ಕೋಮಲ, ಬಾ ತಿಂಡಿ ತಿನ್ನು, ಅಷ್ಟರೊಳಗಡೆ ಅವ್ರು ಎದ್ದೇಳ್ತಾರೆ ಅಂದ್ರು. ಅಯ್ಯೋ ಅಂತ ಹಣೆ ಚಚ್ಕೊಂಡ ಕೋಮಲ, ಬೆಳಗ್ಗೆನೆ ಅವನ ಮುಖ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಬಂದೆ. ಆದರೆ ಈ ಕಾಡು ಮೃಗ
ಇಷ್ಟೊಂದು ಜವಾಬ್ದಾರಿ ಇಲ್ಲದೆ ಮಲಗಿರೋದಲ್ದೆ ನನ್ನ ಮಗನನ್ನ ಹಾಳು ಮಾಡ್ತಿದ್ದಾರೆ ಅಂತ ಗುಣುಕ್ತಾ ಟೇಬಲ್ ಹತ್ರ ಕೂತ್ಲು. ವರಲಕ್ಷ್ಮಿ ಬಡಿಸಿದ ಪೊಂಗಲನ್ನ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಲು. 3 ಸಾರಿ ಹಾಕ್ಕೊಂಡು ತಿಂದವಳು ಜನನಿ ಮಾಡಿಕೊಟ್ಟ ತುಪ್ಪದ ದೋಸೆಯನ್ನು 2 ನುಂಗಿದ್ಲು. ಅಲ್ಲಿವರೆಗೆ ಅವರಿಬ್ರು ಎದ್ದಿರ್ಲಿಲ್ಲ. ತನಗೆ ತಡವಾಗ್ತಿರೋದನ್ನ ಅರಿತ ಕೋಮಲ, ಓಕೆ ಮಮ್ಮೀಸ್, ಇವತ್ತು ಮಿನಿಸ್ಟರ್ ಮಗಳ ಮದುವೆಗೆ ಮೇಕಪ್ ಮಾಡೋಕೆ ಹೋಗಬೇಕು, ನಾನು ಹೊರಡ್ತೀನಿ ಅಂತ ಜೇನು ನೊಣದ ಹಾಗೆ ಹಾರಿ ಹೋದ್ಲು ಕೋಮಲ. ಎಲ್ಲರೂ ಕೋಮಲನ ನೆನಪಿಸ್ಕೊಂಡು ನಗ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸ್ತು. ಜಯಮ್ಮ ಹೋಗಿ ಬಾಗ್ಲು ತೆಗೆದಾಗ ಹೊರಗಡೆ ನಿಂತಿದ್ದ ಮೋನಿಕಾ ಮತ್ತೆ ಗಾಯತ್ರಿಯನ್ನ ಅವರಿಗೆ ಗುರ್ತು ಹಿಡಿಯೋಕ್ಕಾಗಲಿಲ್ಲ. ಯಾರು ನೀವು ಅಂತ ಕೇಳಿದ್ದನ್ನ ಗಾಯತ್ರಿ ಕಿಂಚಿತ್ತು ಕೇರ್ ಮಾಡದೆ ಜಯಮ್ಮನನ್ನ ತಳ್ಳಿಬಿಟ್ಟು ಒಳಗಡೆ ಬಂದವಳು ತನ್ನ ಸ್ವಂತ ಮನೆ ಅನ್ನೋ ಹಾಗೆ ಸೋಫಾ ಮೇಲೆ ಕೂತು ಬಿಟ್ಲು. ಅವಳ ಹಿಂದೆ ಬಂದ ಮೋನಿಕಾ ಕೂಡ ಜಾನಕಿಯನ್ನ ತಳ್ಳೋ ಹಾಗೆ ಬಂದು ಕೂತ್ಲು. ಮೋನಿಕಾಳನ್ನ ನೋಡಿದ ತಕ್ಷಣ ಜಾನಕಿ ಶಾಕ್ ಆಗಿ ಎದ್ದು ನಿಂತ್ಲು. ಮೋನಿಕಾ ಮುಖವನ್ನ ಅವಳು ಮರೆಯೋಕೆ ಹೇಗೆ ಸಾಧ್ಯ? ವರಲಕ್ಷ್ಮಿ ತರಕಾರಿ ಹೆಚ್ಚೋದ್ರಲ್ಲಿ ಬಿಸಿ ಆಗಿದ್ರಿಂದ ತಲೆ ಎತ್ತಿ ನೋಡಿರ್ಲೇ ಇಲ್ಲ. ಜಯಮ್ಮ ಈ ಬಾರಿ ಸ್ವಲ್ಪ ಗದ್ರತಾ, ಯಾರ್ ನೀವು, ಬಾಗ್ಲು ತೆರೆದಿದೆ ಅಂತ ಹೇಳ್ದೆ ಕೇಳ್ದೆ ನೀವೇ ಒಳಗಡೆ ಬಂದು ಕೂತ್ಬಿಟ್ರಲ್ಲ ಅಂತ ಕೇಳಿದ್ರು. ಜಯಮ್ಮನ ಧ್ವನಿ ಜೋರಾಗಿದ್ದನ್ನ ಕೇಳಿ ತಲೆ ಎತ್ತಿ ನೋಡಿದ ವರಲಕ್ಷ್ಮಿ ಅವರಿಬ್ಬರನ್ನ ಕಂಡು ಶಾಕ್ ಆಗಿ ಥಟ್ಟನೆ ಎದ್ದು ನಿಂತ್ರು. ಆಗ ಗಾಯತ್ರಿ ಕಿಂಡಲ್ ಮಾಡ್ತಾ, ಏನ್ ವರಲಕ್ಷ್ಮಿ, ಮರ್ಯಾದೆ ಇನ್ನೂ ಮರ್ತಿಲ್ಲ ಅನ್ಸುತ್ತೆ, ಸಂತೋಷ ಅನ್ಲು. ಏಯ್, ಯಾವುದಕ್ಕೆ ನಾಯಿ ಥರ ಮನೆಯೊಳಗಡೆ ಬಂದಿದ್ದೀರಾ, ನಿಮಗೇನು ಅಧಿಕಾರ ಇದೆ ಇಲ್ಲಿ ಅಂತ ವರಲಕ್ಷ್ಮಿ ಕೋಪದಿಂದ ಕೇಳಿದ ತಕ್ಷಣ ಗಾಯತ್ರಿ ಮತ್ತೆ ಮೋನಿಕಾ ಇಬ್ರು ಒಂದು ಕ್ಷಣ ನಡುಗಿ ಹೋದ್ರು. ವರಲಕ್ಷ್ಮಿ ಇಷ್ಟೊಂದು ಜೋರಾಗಿ ಮಾತಾಡೋದನ್ನ ಅವರು ನೋಡೇ ಇರಲಿಲ್ಲ. ಯಾರು ವರಲಕ್ಷ್ಮಿ ಇವರು, ನಿಂಗೆ ಗೊತ್ತಿರೋರಾ ಅಂತ ಜಯಮ್ಮ ಕೇಳಿದ್ರು. ಇವರೇ ಜಯಮ್ಮ, ನನ್ನ ಮಗನ ಜೀವನನ ಹಾಳು ಮಾಡಿ ಅವನನ್ನ ಮೃಗದ ಥರ ಮಾಡಿದ್ದು. ನನ್ನ ಮಗನಿಗೆ ಗಂಡಸ್ತನವೇ ಇಲ್ಲ ಅಂತ ಹೇಳ್ದವ್ರು ಇವರೇ ಅಂದಾಗ ಬಂದಿರೋದು ಯಾರು ಅಂತ ಜಯಮ್ಮನಿಗೆ ಅರ್ಥ ಆಯ್ತು. ಜಯಮ್ಮ ಜಾನಕಿ ಮುಖ ನೋಡಿದ್ರು. ಅವಳಿನ್ನೂ ಆ ಆಘಾತದಿಂದ ಹೊರಗಡೆ ಬಂದಿರಲಿಲ್ಲ. ಹಾಗೆ ಶಿಲೆ ಥರ ನಿಂತಿದ್ಲು. ಮೋನಿಕಾ ಜಾನಕಿಯ ಮುಖದಲ್ಲಿದ್ದ ಭಯವನ್ನ ನೋಡಿ ಮನಸ್ಸಿನಲ್ಲೇ ನಗ್ತಾ, ಏನ್ ಜಾನಕಿ, ಅಕ್ಕ ಬಂದಿದ್ದೀನಿ ಬನ್ನಿ ಅಂತ ಕರೆಯೋದಿಲ್ವಾ? ಏನೇ ಆದರೂ ನಿನ್ನ ಗಂಡನ ಮೊದಲನೇ ಹೆಂಡತಿ ನಾನು, ಬನ್ನಿ ಅಂತ ಕರೆದ್ರೆ ನಿನ್ನ ಗೌರವ ಏನು ಕಡಿಮೆ ಆಗ್ಬಿಡತ್ತಾ ಅಂದ್ಲು. ಅಲ್ಲಿವರೆಗೂ ಶಾಕ್ನಲ್ಲಿದ್ದ ಜಾನಕಿ, ನನ್ನ ಗಂಡನಿಗೆ ಅವಮಾನ ಮಾಡಿದ ಯಾರನ್ನೂ ನಾನು ಬನ್ನಿ ಅಂತ ಕರೆಯೋದೇ ಇಲ್ಲ. ಆಮೇಲೆ ನೀವು ಹೇಳಿದ್ರಲ್ಲಿ ಒಂದು ಕರೆಕ್ಷನ್, ನನ್ನ ಗಂಡನಿಗೆ ನಾನು ಒಬ್ಳೆ ಹೆಂಡ್ತಿ, ಅದನ್ನು ಮರಿಬೇಡಿ ಅಂದ್ಲು ಗಟ್ಟಿಯಾಗಿ. ಜನನಿ, ಹೋಗಿ ಒಳಗಡೆ ಮಗುನ ಕರ್ಕೊಂಡು ಬಾ ಅಂದ್ಲು ಜಾನಕಿ. ಜನನಿ ರೂಮ್ ಒಳಗಡೆ ಹೋಗಿ ಜಯದೇವ್ ಪಕ್ಕದಲ್ಲಿ ಮಲಗಿದ್ದ ಮಗನನ್ನ ಎತ್ಕೊಂಡು ಬಂದು ಜಾನಕಿ ಕೈ ಕೊಟ್ಲು. ಮಗನನ್ನ ಎದೆ ಮೇಲೆ ಆಸರೆಯಾಗಿ ಹಿಡ್ಕೊಂಡ ಜಾನಕಿ ಮೋನಿಕಾಳನ್ನ ನೋಡಿ, ಇವನೇ ನಮ್ಮ ಮಗ, ಯಾರಿಂದ ಮಗು ಪಡ್ಕೊಳ್ಳೋಕೆ ಆಗಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೋ ಆ ನನ್ನ ಗಂಡನಿಂದ ಹುಟ್ಟಿದ ಮಗ ಇವನು ಅಂತ ಹೆಮ್ಮೆಯಿಂದ ಹೇಳಿದಾಗ ಗಾಯತ್ರಿ ಮತ್ತೆ ಮೋನಿಕಾ ಮುಖ ಸಣ್ಣದಾಯ್ತು. ಮೋನಿಕಾ ಮುಖವನ್ನ ಸಣ್ಣಗೆ ಮಾಡಿಕೊಂಡು ಮಗುವನ್ನ ಎತ್ಕೊಳ್ಳೋಕೆ ಬಂದಾಗ, ನನ್ನ ಮಗನ ಮೇಲೆ ನಿನ್ನ ಉಸಿರು ಕೂಡ ಬೀಳಬಾರ್ದು, ಒಂದು ವೇಳೆ ಬಿದ್ದರೆ ಆಮೇಲೆ ನಿನಗೆ ಉಸಿರೇ ಇರಲ್ಲ ಅಂತ ಹೇಳ್ತಾ ಜಾನಕಿಯ ಪಕ್ಕಕ್ಕೆ ಬಂದು ನಿಂತ ಜಯದೇವ್. ಜಯದೇವ್ನ ನೋಡಿದ ತಕ್ಷಣ ಗಾಯತ್ರಿ ತನ್ನ ಮಗಳಿಗೆ ಕಣ್ಸನ್ನೆ ಮಾಡಿದ್ಲು. ಅದನ್ನ ಅರ್ಥ ಮಾಡ್ಕೊಂಡ ಮೋನಿಕಾ ಜಯದೇವ್ ಕಡೆಗೆ ನಡೆದು ಅವನನ್ನ ಅಪ್ಕೊಳ್ಳೋಕೆ ಹೋದ್ಲು. ಅವಳು ತನ್ನ ಹತ್ರ ಬರೋದನ್ನ ಅರಿತ ಜಯದೇವ್ ಜಾನಕಿಯನ್ನ ಅಪ್ಕೊಂಡು ಹಾಗೆ ಒಂದು ರೌಂಡ್ ತಿರುಗಿ ಪಕ್ಕಕ್ಕೆ ಸರಿದು ನಿಂತ್ಕೊಂಡ. ಮೋನಿಕಾ ಕಂಟ್ರೋಲ್ ಸಿಗದೆ ಹೋಗಿ ಗೋಡೆಗೆ ಜೋರಾಗಿ ಗುದ್ದಿ ಹಣೆ ಊದ್ಕೊಂಡಿತ್ತು. ತಲೆ ಎತ್ತಿ ಜಯದೇವ್ನ ಕೋಪದಿಂದ ನೋಡಿದ್ಲು. ಆದ್ರೆ ಅವನು ಅವಳನ್ನ ನೋಡ್ತಾನೆ ಇರಲಿಲ್ಲ. ಅವನ ದೃಷ್ಟಿ ಪೂರ್ತಿ ತನ್ನನ್ನ ಬಿಟ್ಕೊಡದೆ ಮಾತಾಡಿದ ಜಾನಕಿ ಮೇಲೆಯೇ ಇತ್ತು. ಮೋನಿಕಾ ಬಿದ್ದದನ್ನ ನೋಡಿ ಮಿಕ್ಕವರೆಲ್ಲ ನಕ್ಕಿದ್ರಿಂದ ಮೋನಿಕಾ ಮತ್ತೆ ಗಾಯತ್ರಿಗೆ ತುಂಬಾ ಅವಮಾನ ಅನಿಸ್ತು. ಎದ್ದು ನಿಂತವಳು, ಭಾವ ನಾನು ಬಿದ್ಬಿಟ್ಟೆ, ನನ್ನನ್ನು ಕೈ ಹಿಡಿದು ಎಪ್ಸಿ ಅಂತ ಸಿಡುಕ್ತಾ ನಾಟಕ ಮಾಡಿದ್ಲು. ಇರಿ, ಚಪ್ಪಲಿ ತಂದು ಇಡೀ ಮೈಗೆ ಮಂತ್ರಿಸಿ ಕಳಿಸ್ತೀನಿ, ಮರ್ಯಾದೆಯಿಂದ ತಾಯಿ ಮಗಳು ಇಬ್ರು ಹೊರಟು ಹೋಗಿ ಇಲ್ಲಿಂದ ಅಂತ ವರಲಕ್ಷ್ಮಿ ಬೆದರಿಸಿದ್ರು. ನಾನು ನನ್ನ ಮಗಳು ಇನ್ಮೇಲೆ ಹೊರಗಡೆ ಹೋಗಲ್ಲ ವರಲಕ್ಷ್ಮಿ, ನನ್ನ ಮಗಳು ಇನ್ಮೇಲೆ ಈ ಮನೆಯಲ್ಲೇ ಬಾಳ್ತಾಳೆ, ನನ್ನ ಮಗಳನ್ನ ಸಂಸಾರ ಮಾಡಿಸೋಕೆ ಅಂತಲೇ ನಾನು ಬಂದಿರೋದು ಅಂತ ಗಾಯತ್ರಿ ಹೇಳಿದಾಗ ಜಯದೇವ್ ಅವಳನ್ನ ಬೆಂಕಿ ಉಗ್ಳೋ ಹಾಗೆ ನೋಡ್ತಿದ್ದ. ಜಯದೇವ್ ಗಾಯತ್ರಿಯನ್ನ ನೋಡಿದ ನೋಟಕ್ಕೆ ಅವಳಿಗೆ ಒಳಗೊಳಗೆ ನಡುಕ ಶುರುವಾಯಿತು. ಆದರೂ ಹೊರಗಡೆ ಮುಖವನ್ನ ಗಂಭೀರವಾಗಿ ಇಟ್ಕೊಂಡು, ಜಯದೇವ್
ನಾನು ಸುಳ್ಳೇನು ಹೇಳ್ತಿಲ್ಲ. ಇವಾಗ ನನ್ನ ಮಗಳೇ ನಿನ್ನ ಹೆಂಡ್ತಿ ಅಂದ್ಲು. ನೀವಿಬ್ರು ಇನ್ನೂ ಕಾನೂನುಬದ್ಧವಾಗಿ ಡಿವೋರ್ಸ್ ತಗೊಂಡಿಲ್ಲ. ಅವಳ ಜೊತೆಗೆ ನೀನು ಬಾಳ್ಬೇಕು. ನಿನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ, ಅವಳಿಗೆ ಏನಾದರೂ ಸ್ವಲ್ಪ ದುಡ್ಡು ಕೊಟ್ಟು ಸೆಟಲ್ ಮಾಡಿ ಕಳಿಸ್ಬಿಡೋಣ. ಮಗುವನ್ನ ನನ್ನ ಹತ್ರ ಕೊಡು, ನಾನು ಸಾಕ್ತೀನಿ. ನನ್ನ ಮಗಳಿಂದ 10 ಮಕ್ಕಳನ್ನಾದರೂ ಹೆತ್ತು ಕೊಡೋಕೆ ಸಾಧ್ಯ ಅಂದ್ಲು ಗಾಯತ್ರಿ. ಹೇಗೆ, 10 ಜನರ ಜೊತೆಗೆ ಮಲಗಿದ್ರಾ ಅಂತ ಜಯದೇವ್ ಬಾಯಿಂದ ಕಟುವಾದ ಮಾತುಗಳು ಹೊರಬಂದ್ವು. ಜಯದೇವ್, ಆಗಿದ್ದನ್ನೆಲ್ಲ ಮರ್ತ್ಬಿಡು, ಬಿಟ್ಬಿಡು. ಇವಾಗ ಮೋನಿಕಾ ತುಂಬ ಬದಲಾಗಿ ತಿದ್ಕೊಂಡಿದ್ದಾಳೆ. ಅವಳಿನ ಮೇಲೆ ನಿನ್ನ ಜೊತೆಗೆ ಮಾತ್ರ ಬದುಕ್ತಾಳೆ. ಬುದ್ಧಿ ಇಲ್ಲದೆ ಹಾಗೆ ಮಾಡಿಬಿಟ್ಟೆ ಅಂತ ನನ್ನ ಹತ್ರ ತುಂಬ ಹೊತ್ತು ಬೇಸರ ಪಡ್ಕೊಂಡಿದ್ದಾಳೆ ಜಯದೇವ್. ತಿದ್ಕೊಂಡಿರೋರನ್ನ ಕ್ಷಮಿಸಿ ಒಪ್ಕೊಳ್ಳೋದೇ ನ್ಯಾಯ. ಕಾನೂನು ಪ್ರಕಾರ ನನ್ನ ಮಗಳೇ ನಿನಗೆ ಹೆಂಡ್ತಿ. ನೀನು ಅವಳ ಜೊತೆನೇ ಬಾಳಿ ತೀರ್ಬೇಕು ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಿರೋದನ್ನ ಎಲ್ಲರೂ ಅಸಹ್ಯದಿಂದ ನೋಡ್ತಿದ್ರು. ಗೋವಿಂದ್ ಹೊಡೆದು ಓಡಿಸಿದ ಮೇಲೆ ಮೋನಿಕಾ ಅಷ್ಟೊಂದು ನೋವಿನಲ್ಲೂ ತನ್ನ ತಾಯಿಯನ್ನ ಕೇಳಿದ ಪ್ರಶ್ನೆ ಒಂದೇ, ನನ್ನ ಬಗ್ಗೆ ನಿನಗೆ ಮೊದಲೇ ಗೊತ್ತಿತ್ತಾ ಅಮ್ಮ ಅಂತ. ಮೈ ಮೇಲೆ ಹರಿತಿದ್ದ ರಕ್ತವನ್ನ ಒರೆಸ್ಕೊಳ್ತಾ, ಗೊತ್ತಿತ್ತು. ನಿನ್ನ ನೋಡೋಕೆ ಬೆಂಗಳೂರಿಗೆ ಬಂದಾಗ ಒಬ್ಬ ನಿನ್ನ ಬಗ್ಗೆ ಎಲ್ಲಾನು ಹೇಳ್ಬಿಟ್ಟ ಅಂದ್ಲು ಗಾಯತ್ರಿ. ನಿನ್ನ ಹತ್ರ ಕೇಳಿದ್ರೆ ನೀನೆಲ್ಲಾದ್ರೂ ಓಡ್ ಹೋದ್ರೆ ಏನ್ ಮಾಡೋದು ಅಂತಾನೆ ನನ್ನ ಅಣ್ಣ ಇದಾನಲ್ಲ ಒಬ್ಬ ದಡ್ಡ, ಅವನ ಹತ್ರ 10 ನಾಟಕ ಮಾಡಿದೆ ಅಷ್ಟೇ. ಮದುವೆ ದಿನಾಂಕ ನಿಗದಿ ಮಾಡದೆ ನೀನು ಓದು ಅಂತ ಹಲುಪ್ತಾ ಇದ್ದ ಆ ಹುಚ್ಚ. ನಿನ್ಗೂ ಜಯದೇವ್ಗೂ ಮದುವೆ ಆಗೋವರೆಗೂ ನನಗೆ ಭಯ ಆಗ್ತಾನೆ ಇತ್ತು. ಅದಕ್ಕೆ ಏನಾದರೂ ಒಳ್ಳೆ ಸುದ್ದಿ ಇದೆಯಾ ಅಂತ ನಿನ್ನ ಹತ್ರ ಕೇಳಿದ್ರೆ ನೀನೇನು ಹೇಳ್ತಿರ್ಲಿಲ್ಲ ಅಂದ್ಲು ಗಾಯತ್ರಿ. ಮೋನಿಕಾ ತನ್ನ ಅಮ್ಮನ ಬುದ್ಧಿವಂತಿಕೆನ ಮನಸ್ಸಲ್ಲೇ ಮೆಚ್ಕೊಂಡ್ಲು. ಭಲೆ ಕಿಲಾಡಿ ಅಮ್ಮ ನೀನು, ನಿನ್ನ ಸ್ವಂತ ಅಣ್ಣನನ್ನೇ ದಡ್ಡನ್ ಮಾಡಿದ್ಯಾ ಅಂದು ಮೋನಿಕಾ. ನಾನಲ್ಲ, ಅವ್ನು ಮೊದಲೇ ದಡ್ಡ. ಇಲ್ಲದೆ ಇದ್ದಿದ್ರೆ ಹೆತ್ತು ಮಗನನ್ನ ನಂಬದೆ ನಿನ್ನ ನಂಬ್ತಿದ್ನಾ? ಇಲ್ಲ, ಜಯದೇವ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ರೂಮ್ನಲ್ಲಿ ಕೂಡ ಹಾಕಿ ಮದುವೆ ಮಾಡಿಸ್ತಾನ ಅಂದ್ಲು ಗಾಯತ್ರಿ. ಇವಾಗ ಅವನಿಗೆ ಹೇಗೆ ಜ್ಞಾನೋದಯ ಆಯಿತು ಅಂತ ಗೊತ್ತಿಲ್ಲ. ಇನ್ಮೇಲೆ ಗೋವಿಂದ್ ಹತ್ರ ನಮ್ಮ ನಾಟಕ ನಡೆಯಲ್ಲ. ಸದ್ದಿಲ್ದೆ ಬೆಂಗಳೂರಿಗೆ ಹೊರಡೋಣ. ನೇರವಾಗಿ ಜಯದೇವ್ ಮನೆಗೆ ಹೋಗಿ ಅಲ್ಲೇ ಇರೋಣ ಅಂತ ಬಸ್ ಹತ್ತಿದ್ರು ಇಬ್ರು. ಜಯದೇವ್ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲನೂ ಮರ್ತ್ಬಿಡ್ತಾನೆ. ನೀನು ಮೋನಿಕಾಳನ್ನ ಒಪ್ಕೊಳ್ತೀಯ ಅಂತ ನನಗೆ ನಂಬಿಕೆ ಇದೆ. ನನ್ನ ಮಗಳಿಗೆ ನೀನು ಬಿಟ್ರೆ ಇನ್ಯಾರಿದ್ದಾರೆ ಅಂತ ಸುಳ್ಳು ಕಣ್ಣೀರು ಹಾಕ್ತಾ ಗಾಯತ್ರಿ ಸೆರಗಿನಲ್ಲಿ ಒರೆಸ್ಕೊಳ್ತಿದ್ದಾಗ ಚಟಾರ್ ಅಂತ ಬೆನ್ನಿಗೆ ಬಲವಾದ ಏಟು ಬಿತ್ತು. ಅಯ್ಯೋ ಅಮ್ಮ ಅಂತ ಕಿರಿಚ್ತಾ ತಲೆ ಎತ್ತಿ ನೋಡಿದ್ಲು ಗಾಯತ್ರಿ. ಅಲ್ಲಿ ಕೋಪದ ಉಗ್ರ ರೂಪದಲ್ಲಿ ಗೋವಿಂದ್, ಜಗದೀಶ್ ಮತ್ತೆ ಸಾವಿತ್ರಿ ನಿಂತಿದ್ರು. ಗೋವಿಂದ್ ಮತ್ತೆ ಗಾಯತ್ರಿಗೆ ಚಾವಟಿಯಿಂದ ಚೆನ್ನಾಗಿ ಹೊಡೆಯೋಕ್ ಶುರು ಮಾಡಿದ್ರು. ನೀವಿಬ್ರು ಬದಲಾಗಿ ತಿದ್ಕೊಳ್ಳೋದೇ ಇಲ್ವಾ? ಕಳ್ಳತನದಿಂದ ಬಸ್ ಹತ್ತಿದ್ರು ಸರಿ, ಆದ್ರೆ ನಮ್ಮೂರ್ ಬಸ್ನಲ್ಲೇ ಹತ್ತಿ ಕಂಡಕ್ಟರ್ ಹತ್ರ ಜಯದೇವ್ ಮನೆಗೆ ಹೋಗ್ತಿದೀವಿ ಅಂತ ಹೇಳಿ ಬಂದಿದ್ದೀರಲ್ಲ ಅಂದ್ರು. ಗಾಯತ್ರಿ ತನ್ನ ಮಗಳನ್ನ ನೋಡಿದ್ಲು. ಆದ್ರೆ ಅವಳಾಗ್ಲೇ ಎಲ್ಲೋ ಹೋಗಿ ಅಡಗಿ ಕೂತಿದ್ಲು. ಈಗಾಗ್ಲೇ ತಿಂದಿದ್ದ ಏಟಿನ ಗಾಯ ಇನ್ನೂ ಹಸಿಯಾಗೇ ಇತ್ತು. ಮತ್ತೆ ಏಟ್ ತಿಂದ್ರೆ ಅಷ್ಟೇ ಕತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಗೋವಿಂದ್ ಹೊಡಿತಾ ಇರೋದನ್ನ ಎಲ್ಲರೂ ಶಾಕ್ನಿಂದ ನೋಡ್ತಿದ್ದಾಗ ವರಲಕ್ಷ್ಮಿ ಗೋವಿಂದ್ ಕೈಯಲ್ಲಿದ್ದ ಚಾವಟಿಯನ್ನ ಕಿತ್ಕೊಂಡು ಜಯದೇವ್ ಕೈಗೆ ಕೊಟ್ಟು, ಜಯದೇವ್ ನೀನ್ ಹೊಡಿ, ನಿನ್ ಆಕ್ರೋಶ ಕಮ್ಮಿ ಆಗೋವರೆಗೂ ಹೊಡಿ ಜಯದೇವ್ ಅಂದ್ರು. ಜಯದೇವ್ ತನ್ನ ಕೈಲಿದ್ದ ಚಾವಟಿನ ದೂರ ಎಸ್ತು, ನನಗೆ ಯಾವುದೇ ಆಕ್ರೋಶ ಇಲ್ಲಮ್ಮ. ನನ್ನ ಜಾನು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಲೈಫ್ನಲ್ಲಿ ನಡೆದ ಎಲ್ಲ ಕಹಿ ಘಟನೆಗಳನ್ನು ನಾನು ಮರ್ತ್ಬಿಟ್ಟಿದ್ದೀನಿ. ನನಗೆ ನನ್ನ ಜಾನು ಸಾಕಮ್ಮ. ದಯವಿಟ್ಟು ಇವೆರಡನ್ನು ಮನೆಯಿಂದ ಹೊರಗಡೆ ತಳ್ಳಿ. ಇವ್ರ ಕಾಲು ಬಿದ್ದರೆ ಮನೆ ಒಳ್ಳೆ ವಾತಾವರಣ ಕೂಡ ಕೆಟ್ಟು ಹೋಗುತ್ತೆ. ಮರ್ಯಾದಸ್ಥರು ಬಾಳೋ ಮನೆ ಒಳಗಡೆ ಇವರನ್ನ ಸೇರಿಸಲೇಬಾರ್ದು. ಇಲ್ಲಾಂದರೆ ಇವ್ರ ಮೈ ಮೇಲಿರೋ ಅಸಹ್ಯ ನಮ್ಮ ಮೈಗೂ ಅಂಟ್ಕೊಳ್ಳುತ್ತೆ ಅಂತ ಅಸಹ್ಯಪಟ್ಟು ಹೇಳಿದವನು ಜಾನಕಿನ ಕರ್ಕೊಂಡು ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ. ಗೋವಿಂದ್ ಅವರನ್ನ ಮತ್ತೆ ಹೊಡೆದು ಮನೆಯಿಂದ ಹೊರಗಡೆ ಹಾಕಿದ್ರು. ನಾಳೆಗೆ ಪೊಲೀಸ್ ನಿಮ್ಮ ಮನೆಗೆ ಬರುತ್ತೆ, ನಾನ್ ಸುಮ್ಮನೆ ಬಿಡಲ್ಲ ಮಾವ ಅಂತ ಕಿರಿಚ್ತಾ ಮೋನಿಕಾ ತನ್ನ ತಾಯಿಯನ್ನ ಕರ್ಕೊಂಡು ಓಡ್ ಹೋದ್ಲು ಅಲ್ಲಿಂದ. ಗೋವಿಂದ್ ಜಾನಕಿ ಕೈಲಿದ್ದ ಮೊಮ್ಮಗನನ್ನ ಆಸೆಯಿಂದ ನೋಡಿದ್ರು. ಆದ್ರೆ ಜಯದೇವ್ ತನ್ನ ಮುಖವನ್ನು ಕೂಡ ನೋಡದೆ ನಿಂತಿರೋದನ್ನ ಕಂಡು ಬೇಸರದಿಂದ ಹೊರಗಡೆ ನಡೆಯೋಕ್ ಶುರು ಮಾಡಿದ್ರು ಗೋವಿಂದ್. ಜಾನಕಿ ಜಯದೇವ್ನನ್ನ ಗದರಿಸಿದ್ಲು. ಏನಿದು, ಮಾವ ಹೋಗ್ತಿದ್ದಾರೆ, ಬನ್ನಿ ಅಂತ ಕರೀರಿ ಅಂತ. ಜಾನು, ಅವ್ರ ನಾನು ಯಾಕೆ ಕರಿಬೇಕು ಅಂದ ಜಯದೇವ್. ಏನ್ ಹೀಗೆ ಹೇಳ್ತಿದ್ದೀರಾ, ಅವ್ರು ನಿಮ್ಮ ತಂದೆ ಅಲ್ವಾ ಅಂದ್ಲು ಜಾನಕಿ. ಇಲ್ಲ ಜಾನು, ನನಗೆ ತಂದೆ ಅಂತ ಯಾರೂ ಇಲ್ಲ. ತಂದೆ ಅನ್ನೋ ಪದ ಇನ್ಮೇಲೆ ನನ್ನ ಮಗ ನನ್ನನ್ನು ಕರೆಯುವಾಗ ಮಾತ್ರ ಕೇಳಿಸ್ಬೇಕು. ನನಗೆ ಯಾರೂ ತಂದೆ ಇಲ್ಲ. ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಒತ್ತಾಯ ಮಾಡಬೇಡಿ ಪ್ಲೀಸ್ ಅಂತ ಬೇಡ್ಕೊಳ್ತಾ ರೂಮ್ ಒಳಗಡೆ ಹೊರಟು ಹೋದ ಜಯದೇವ್.
ಜಯದೇವ್ ಮಾತುಗಳನ್ನ ಕೇಳಿದ ಗೋವಿಂದ್ ಮಗನ ತಿರಸ್ಕಾರವನ್ನ ತಡೆಯೋಕಾಗದೆ ಭಾರವಾದ ಮನಸ್ಸಿನಿಂದ ಹೊರಗಡೆ ಹೋದ್ರು. ಜಗದೀಶ್ ಜಾನಕಿ ಕೈಲಿದ್ದ ಮಗುವನ್ನ ಇಸ್ಕೊಂಡು, ಅದ್ಕೆ ಅಪ್ಪಂಗ್ ಒಂದೇ ಒಂದ್ಸಲ ಮಗುನ ತೋರಿಸ್ಬಿಟ್ಟು ತಕ್ಷಣ ಕರ್ಕೊಂಡ್ ಬರ್ಲಾ ಅಂತ ಕೇಳ್ದ. ಮಗುವನ್ನ ಜಗದೀಶ್ ಕೈ ಕೊಟ್ಟ ಜಾನಕಿ, ನಿಮ್ಮ ಅಣ್ಣನ ಕೋಪ ನ್ಯಾಯಯುತವಾದದ್ದೆ, ಆದ್ರೆ ಅದಕ್ಕೋಸ್ಕರ ಅವರು ತಮ್ಮ ಮೊಮ್ಮಗನನ್ನ ನೋಡ್ಬಾರ್ದು ಅಂತ ನಾನು ಹೇಳಲ್ಲ ಅಂದ್ಲು. ಮಗುವನ್ನ ಎತ್ಕೊಂಡು ಗೋವಿಂದ್ ಕಡೆ ಓಡಿದ್ದ ಜಗದೀಶ್, ಅಪ್ಪ ಅಪ್ಪ ಇಲ್ಲಿ ನೋಡಿ, ಅಣ್ಣನ್ ಮಗು, ನಿಮ್ ಮೊದಲನೇ ಮೊಮ್ಮಗ ಅಂದ. ಮಗುವನ್ನ ಕೈಗೆ ತಗೊಂಡ ಗೋವಿಂದ ಆಸೆಯಿಂದ ಮಗುವನ್ನ ನೋಡಿದ್ರು. ಹಾಗೆ ಜಯದೇವ್ ತರನೇ ಇದ್ದಾನೆ ನನ್ ಮಗ ಕೂಡ ಅಂತ ಮೀಸೆ ಚುಚ್ಚೋ ಹಾಗೆ ಮಗುವಿಗೆ ಮುತ್ತಿಟ್ರು. ಹೀಗೆ ಒಬ್ಬ ಮೂರನೇ ವ್ಯಕ್ತಿಯ ತರಹ ಹೊರಗಡೆ ನಿಂತು ತನ್ನ ಮೊಮ್ಮಗನನ್ನ ಮುದ್ದಾಡೋ ಪರಿಸ್ಥಿತಿ ಬಂತು ಗೋವಿಂದ್ ಅವರಿಗೆ. ಕಾಲ ಕಳೆದಂತೆ ಗೋವಿಂದ್ಗೆ ತನ್ನ ತಪ್ಪಿನ ಅರಿವಾಯ್ತು. ಕುಟುಂಬದ ಪ್ರಾಮುಖ್ಯತೆ ಏನು, ಹೆಂಡತಿ ಮತ್ತೆ ಮಕ್ಕಳ ಪ್ರೀತಿಯ ಬೆಲೆ ಎಂಥದ್ದು ಅನ್ನೋದು ಈಗ ಅವರಿಗೆ ಅರ್ಥ ಆಯ್ತು. ತನ್ನ ಕುಟುಂಬದವರ ಪ್ರೀತಿಯನ್ನ ಒಂದು ಕಾಲದಲ್ಲಿ ಉದಾಸೀನ ಮಾಡಿದ್ದ ಅವರಿಗೆ ಈಗ ಆ ಪ್ರೀತಿ ದಕ್ಕದಂತಾಗಿತ್ತು. ಹೆಂಡತಿಯ ಪಿಸುಮಾತುಗಳಿಂದ ದೂರಾಗಿದ್ದು ಮತ್ತೆ ಜಯದೇವ್ ಮಗನ ಜನನವೇ ಗೋವಿಂದ್ ಅವರ ಈ ಬದಲಾವಣೆಗೆ ಮುಖ್ಯ ಕಾರಣವಾಗಿತ್ತು. ವರಲಕ್ಷ್ಮಿ ತನ್ನಿಂದ ದೂರಾಗೋ ಮುಂಚೆಯೇ ಗೋವಿಂದ್ ಜೊತೆಗೆ ಕೆಲಸ ಮಾಡೋರ ಮೂಲಕ ಮೋನಿಕಾ ಬಗ್ಗೆ ಕೆಲವು ವಿಷಯಗಳನ್ನ ಕೇಳಿದರು. ಅದರ ಬೆನ್ನು ಬಿದ್ದು ವಿಚಾರಿಸಿದಾಗ ತಿಳಿದ ನಿಜಗಳು ಗೋವಿಂದ್ ಅವರ ಮೈ ಜುಮ್ ಎನಿಸುವಂತೆ ಮಾಡಿದ್ವು. ಜಗದೀಶ್, ನಿನ್ನ ಅಣ್ಣ ನನ್ನನ್ನ ಕ್ಷಮಿಸ್ತಾ ಇದ್ರು ಪರವಾಗಿಲ್ಲ ಕಣೋ, ಒಂದೇ ಒಂದ್ಸಲ ಮಗುವನ್ನ ಕರ್ಕೊಂಡು ಮನೆಗೆ ಬರೋಕ್ ಹೇಳು, ಬೇಕಿದ್ರೆ ನಾನು ಆ ಸಮಯದಲ್ಲಿ ಮನೆಯಲ್ಲೇ ಇರಲ್ಲ. ಇವನು ನಮ್ಮ ಕುಟುಂಬದ ಹಿರಿ ವಾರಸುದಾರ ಅಂತಿದ್ದಂತೆ ಗೋವಿಂದ್ ಅವರ ಕಣ್ಣುಗಳಿಂದ ತಡೆಯೋಕಾಗದೆ ನೀರು ಹರಿದು ಬಂತು. ಮೊಮ್ಮಗನ ಕೆನ್ನೆಗೆ ಬಿದ್ದ ಕಣ್ಣೀರನ್ನ ಒರೆಸಿ ಅವನನ್ನ ಎದೆಗೆ ಅಪ್ಕೊಂಡ ಅವರಿಗೆ ತನ್ನ ಹೆಂಡತಿ ಕೂಡ ತನ್ನನ್ನು ಪೂರ್ತಿಯಾಗಿ ನಿರ್ಲಕ್ಷಿಸ್ತಾ ಇರೋದು ನೆನಪಾಗಿ ಈಟಿಯಿಂದ ಚುಚ್ಚಿದಂತಾಯ್ತು. ತಂದೆ ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಅವರು ಕಣ್ಣೀರು ಹಾಕೋದನ್ನ ನೋಡಿ ಜಗದೀಶ್ಗೆ ಕರುಣೆ ಮಾತ್ರ ತೋರೋಕೆ ಸಾಧ್ಯವಾಯ್ತು. ತಂದೆ ಮಾಡಿದ ಕೆಲಸಗಳಿಗಾಗಿ ಜಯದೇವ್ ಹತ್ರ ಹೋಗಿ ಮಾತಾಡೋಕ್ಕೂ ಇಷ್ಟಪಡದ ಅವನು ಮಗುವನ್ನ ಮಾತ್ರ ಎತ್ಕೊಂಡು ಅಲ್ಲಿಂದ ಹೋದ ಜಗದೀಶ್. ಜಯದೇವ್ ತನ್ನ ರೂಮ್ನಲ್ಲಿ ಕಂಪ್ಯೂಟರ್ ನೋಡ್ತಾ ಕೂತಿದ್ದಾಗ ಅವನ ಫೋನ್ ರಿಂಗ್ ಆಯ್ತು. ಫೋನ್ ತೆಗೆದು ಕಿವಿಗೆ ಇಟ್ಕೊಂಡಾಗ ಅದು ಮಹಿಳಾ ಪೊಲೀಸ್ ಸ್ಟೇಷನ್ ಇಂದ ಬಂದ ಕಾಲ್ ಆಗಿತ್ತು. ಜಯದೇವ್ ಕಿಂಚಿತ್ತು ಆತಂಕ ಪಡದೆ 1 ಗಂಟೆಲಿ ಬರ್ತೀನಿ ಮೇಡಮ್ ಅಂತ ಹೇಳಿ ಫೋನ್ ಇಟ್ಟ. ನಂತರ ಜಗದೀಶ್ನನ್ನ ಮಾತ್ರ ಸೆಪ್ರೇಟ್ ಆಗಿ ಕರೆದು ಮೋನಿಕಾ ಕಂಪ್ಲೇಂಟ್ ಕೊಟ್ಟಿರೋ ವಿಷಯನ ತಿಳಿಸಿ ಮನೆಯಲ್ಲಿ ಯಾರ ಬಳಿಯೂ ಹೇಳ್ದಂತೆ ತಾಕೀತು ಮಾಡ್ದ. ಏನ್ರಿ, ಬನ್ನಿ ಊಟ ಮಾಡೋಣ ಅಂತ ಜಾನಕಿ ಕರೆದಾಗ, ಬರ್ತೀನಿ ಜಾನು, ಮಗು ಎಲ್ಲಿದ್ದಾನೆ ಅಂದ ಜಯದೇವ್. ಅತ್ತೆ ಹತ್ರ ಇದ್ದಾನೆ, ಮಲಗಿದ್ದಾನೆ ಅಂದವಳು ಜಗದೀಶ್ನನ್ನ ನೋಡಿ ಹೇಗೆ ಕರಿಬೇಕು ಅಂತ ತಿಳಿದೆ ನೀವು ಬನ್ನಿ ಊಟ ಮಾಡೋಣ ಅಂತ ಹೇಳಿ ಮುಂದೆ ಹೋದ್ಲು. ಜಯದೇವ್ ಮೊದಲು ಅವಳನ್ನ ಕೂರಿಸಿ ಅವಳಿಗೆ ಊಟ ಬಡಿಸಿ ಪ್ರೀತಿಯಿಂದ ತುತ್ತು ತಿನ್ನಿಸ್ದ. ಆಮೇಲೆ ಅದೇ ತಟ್ಟೆಯಲ್ಲಿ ತಾನೂ ಊಟ ಮಾಡ್ದ. ನಂತರ ಮಲಗಿದ್ದ ಮಗನ ಮುಖವನ್ನ ಆಸೆಯಿಂದ ಸೌದವನು, ಜಾನು, ನಾನು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀನಿ, ನಿನ್ಗೇನಾದರೂ ತರಬೇಕಾ ಅಂತ ಕೇಳ್ದ. ಇಲ್ಲ ರೀ, ನೀವು ಹೋಗ್ಬನ್ನಿ ಅಂತ ಜಾನಕಿ ಅವನಿಗೆ ಬಾಯ್ ಹೇಳಿ ರೂಮ್ ಒಳಗಡೆ ಹೋಗಿ ಮಲ್ಕೊಂಡ್ಲು. ಮಗನನ್ನ ಅಜ್ಜಿ ಅಂದ್ರೂ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ಅವಳಿಗಿತ್ತು. ಇತ್ತ ಜಯದೇವ್ ಪೊಲೀಸ್ ಸ್ಟೇಷನ್ ಒಳಗಡೆ ತುಂಬಾ ನಾರ್ಮಲ್ ಆಗಿಯೇ ಪ್ರವೇಶಿಸ್ದ. ಆದ್ರೆ ಜಗದೀಶ್ ಮಾತ್ರ ಹತೋಟಿಗೆ ಸಿಗದ ಕೋಪದೊಂದಿಗೆ ಒಳಗಡೆ ಬಂದಿದ್ದ. ಇವತ್ತಿಗೆ ಅವಳ ಕತೆನ ಮುಗಿಸ್ಬಿಡ್ಬೇಕು, ನನ್ನ ಅಣ್ಣನ ನೆಮ್ಮದಿನ ಹಾಳು ಮಾಡದೆ ಅವಳು ಬಿಡಲ್ಲ ಅನ್ಸುತ್ತೆ ಅನ್ಕೊಂಡ ಜಗದೀಶ್. ಜಯದೇವ್ ಅಲ್ಲಿ ಕೂತಿದ್ದ ಆ ಇಬ್ಬರನ್ನು ಅಂದ್ರೆ ಮೋನಿಕಾ ಮತ್ತೆ ಗಾಯತ್ರಿಯನ್ನ ಕಣ್ಣೆತ್ತಿ ಕೂಡ ನೋಡ್ದೆ ನೇರವಾಗಿ ಆ ಮಹಿಳಾ ಅಧಿಕಾರಿ ಅಂದ್ರೆ SI ಹತ್ರ ಹೋದ. ಮೇಡಮ್, ನಾನೇ ಜಯದೇವ್, ನನಗೆ ಫೋನ್ ಮಾಡಿ ಬರೋಕ್ ಹೇಳಿದ್ರಿ ಅಂದಾಗ ಅಧಿಕಾರಿ ಅವನನ್ನ ಆಶ್ಚರ್ಯದಿಂದ ನೋಡಿದ್ರು. ಕೂತ್ಕೊಳ್ಳಿ ಸರ್, ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರು ಅವರು. ಅಷ್ಟರಲ್ಲೇ ಜಗದೀಶ್ ಮಧ್ಯ ಪ್ರವೇಶಿಸಿ, ಮೇಡಮ್, ಆ ಹುಡುಗಿನ ನನ್ನ ಅಣ್ಣನ ಹೆಂಡತಿ ಅಂತ ದಯವಿಟ್ಟು ಹೇಳ್ಬೇಡಿ, ಅವಳು ತುಂಬಾ ಕೆಟ್ಟವಳು ಮೇಡಮ್, ನನ್ನ ಹತ್ರ ಸಾಕ್ಷಿ ಇದೆ ಅಂದ. ನಾನು ನನ್ನ ಕೈಯಾರೆ ಎಲ್ಲಾ ಸಾಕ್ಷಿಗಳನ್ನ ತಂದಿದ್ದೀನಿ ಮೇಡಮ್ ಅಂದಾಗ ಅಧಿಕಾರಿ ತಕ್ಷಣ ಸರ್ ಸ್ವಲ್ಪ ಕೂಲ್ ಆಗಿರಿ ಅಂದ್ರು. ನೀವು ಯಾವುದೇ ಸಾಕ್ಷಿ ತೋರಿಸೋ ಅಗತ್ಯವೇ ಇಲ್ಲ, ನನಗೆ ಆ ಹುಡುಗಿ ಬಗ್ಗೆ ಎಲ್ಲಾನು ಗೊತ್ತು. ಈ ಹುಡುಗಿ ಬಂದು ತನಗೆ ಗಂಡ ಇದ್ದಾನೆ ಅಂತ ಹೇಳಿದ ತಕ್ಷಣ ನನಗೆ ತುಂಬಾ ಆಘಾತವೇ ಆಯ್ತು. ಇವಳನ್ನು ಯಾರು ಮದುವೆ ಮಾಡ್ಕೊಂಡಿದ್ದಾರೋ ಅಂತ ಯೋಚಿಸ್ದೆ. ನಾವ್ಯಾರು ಇವಳ ಮಾತನ್ನ ನಂಬಲೇ ಇಲ್ಲ. ಇವಳು ನಿಮ್ಮ ಅಣ್ಣನ ನಂಬರ್ ಕೊಟ್ಟಾಗ ಅದು ನಿಜ ಇರಲ್ಲ ಅನ್ಕೊಂಡೆ ಕಾಲ್ ಮಾಡಿದ್ವಿ.
ಆದರೆ ಇವರು ಬರ್ತೀನಿ ಅಂದ ತಕ್ಷಣ ನಾವು ಕಾಯ್ತಿದ್ವಿ ಅಂತ ಆ ಎಸ್ ಐ ಹೇಳಿದ್ರು. ಜಯದೇವ್ ನನ್ನ ನೋಡ್ತಾ, ಇವಳನ್ನ ನೀವು ಹೇಗೆ ಸರ್ ಮದುವೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರು. ಆಗ ಜಯದೇವ್ ದೀರ್ಘವಾಗಿ ಉಸಿರು ಬಿಟ್ಟು ಅಲ್ಲಿ ನಡೆದ ಎಲ್ಲಾ ಘಟನೆಗಳನ್ನ ಅಧಿಕಾರಿಗೆ ಎಳೆ ಎಳೆಯಾಗಿ ವಿವರಿಸ್ದ. ವಿಷಯ ತಿಳಿತಿದ್ದಂತೆ ಲಾಠಿ ತಗೊಂಡ ಅಧಿಕಾರಿ ಹೆಂಗಸ್ರು ಅಂತ ಕೂಡ ನೋಡ್ದೆ ತಾಯಿ ಮಗಳು ಇಬ್ರಿಗೂ ಚೆನ್ನಾಗಿ ಪೂಜೆ ಮಾಡಿದ್ರು. ಅಂದ್ರೆ ಚೆನ್ನಾಗಿ ಬಾರಿಸಿದ್ರು. ಗಾಯತ್ರಿ ಏಟ್ ತಡಿಯೋಕ್ಕಾಗ್ದೆ ನಾವು ಎಲ್ಲೇ ಹೋದ್ರೂ ಏಟೆ ತಿನ್ಬೇಕಾಗಿ ಬಂದಿದ್ಯಲ್ಲ ದೇವ್ರೇ, ಸುಮ್ಮನೆ ನನ್ನ ಅಣ್ಣನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಊಟ ಮಾಡ್ಕೊಂಡು ಬಿದ್ದಿರಬಹುದಿತ್ತು. ಇವಾಗ ಎಲ್ಲಾನು ಹೋಯ್ತಲ್ಲ ಅಂತ ಬಿಕ್ಕಿ ಬಿಕ್ಕಿ ಹತ್ಲು. ಸರ್, ಇವರನ್ನ ನನ್ನ ಬಳಿಯೇ ಬಿಟ್ಬಿಡಿ. ಕೋರ್ಟ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನೇ ಇವ್ರ ಮೇಲೆ ತಪ್ಪು ಹಾದಿ ಹಿಡಿದ ಕೇಸ್ ಹಾಕಿ ಇಬ್ಬರನ್ನು ಒಳಗಡೆ ಹಾಕ್ಬಿಡ್ತೀನಿ ಅಂದ್ರು ಆ ಎಸ್ ಐ. ಇದನ್ನು ಕೇಳಿ ಗಾಯತ್ರಿ ಮತ್ತೆ ಮೋನಿಕಾ ಇಬ್ಬರಿಗೂ ಕೈ ಕಾಲು ನಡುಕ ಶುರುವಾಯಿತು. ಅತ್ತ ಸಾಕ್ಷಿಗಳು ಇವರ ವಿರುದ್ಧವಾಗಿದ್ದರಿಂದ ಅಧಿಕಾರಿ ಜಯದೇವ್ ಜೊತೆಗೆ ಮಾತಾಡ್ತಿದ್ದ ಗ್ಯಾಪ್ನಲ್ಲೇ ಇಬ್ರು ಅಲ್ಲಿಂದ ಓಡ್ ಹೋದ್ರು. ಕಾನ್ಸ್ಟೇಬಲ್ ಅವರನ್ನ ಹಿಡಿಯೋಕೆ ಓಡೋಕ್ ಹೋದಾಗ, ಬಿಡಿ, ಅವ್ರು ಓಡಿದ್ರೆ ಓಡ್ಲಿ, ಯಾವ್ದಾದ್ರು ಹೋಟೆಲ್ಗೆ ರೇಡ್ಗೆ ಹೋದಾಗ ಸಿಕ್ಬೀಳ್ತಾರೆ. ಮಿಸ್ಟರ್ ಜಯದೇವ್, ಇವರಿಂದ ನಿಮಗೆ ಅಥವಾ ನಿಮ್ಮ ಹೆಂಡತಿಗೆ ಯಾವುದೇ ತೊಂದರೆ ಬಂದ್ರೆ ನನಗೆ ಕಾಲ್ ಮಾಡಿ, ನಾನು ತಕ್ಷಣ ಬರ್ತೀನಿ ಅಂತ ಹೇಳಿ ಅಧಿಕಾರಿ ತನ್ನ ನಂಬರ್ ಕೊಟ್ಟು ಕಳಿಸಿದ್ರು. ಜಯದೇವ್ಗೆ ತನ್ನ ಜೀವನದ ಒಂದು ದೊಡ್ಡ ಗಂಡಾಂತರ ಮುಗಿದಂತೆ ಭಾಸವಾಯಿತು. ಅಂಗಡಿಗೆ ಹೋಗಿ 1 ಕಿಲೋ ಲಡ್ಡು ಖರೀದಿಸ್ತವನು ಜಗದೀಶ್ ನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಹೊರಟ. ಅರ್ಧ ದಾರಿಲಿ ಹೋಗ್ತಿರುವಾಗ ಕೋಮಲ ಒಬ್ಬ ಮೊಟ್ಟೆ ತಲೆಯವನ ಜೊತೆಗೆ ಇರೋದನ್ನ ನೋಡ್ದ. ಇಬ್ರು ಏನೋ ವಾದ ಮಾಡ್ತಿರೋದನ್ನ ಕಂಡು ಕಾರ್ ತಿರುಗಿಸಿ ಕೋಮಲ ಪಕ್ಕದಲ್ಲಿ ನಿಲ್ಲಿಸ್ದ. ಏಯ್, ನಿನ್ ಕೈಲಾಗಿರೋದನ್ನ ಮಾಡ್ಕೊ ಅಂತ ಕೋಮಲ ಆ ಮೊಟ್ಟೆ ತಲೆಯವನಿಗೆ ಕಿರಿಚ್ತಾ ಇರೋದು ಜಯದೇವ್ ಕಿವಿಗೆ ಬಿತ್ತು. ಏಯ್ ಬಜಾರಿ, ರಸ್ತೆ ಮಧ್ಯೆ ನಿಂತು ಯಾಕೆ ಹೀಗೆ ಕಿರ್ಚಾಡ್ತಿದ್ಯಾ ಅಂತ ಕೋಮಲಳನ್ನ ಕೇಳಿದ್ರು. ಜಯದೇವ್ನ ಪೂರ್ತಿ ದೃಷ್ಟಿ ಆ ಮೊಟ್ಟೆ ತಲೆಯವನ ಮೇಲೆಯೇ ಇತ್ತು. ಆ ಮೊಟ್ಟೆ ತಲೆಗೂ ಆ ಮುಖಕ್ಕೂ ಯಾವುದೇ ಸಂಬಂಧವೇ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಮೊಟ್ಟೆ ತಲೆ ತುಂಬ ಸಾಕಷ್ಟು ಗಾಯಗಳಾಗಿದ್ವು. ಕೋಮಲಾಗೆ ಈ ಸಮಯದಲ್ಲಿ ಈ ಕಾಡು ಮೃಗ ಯಾಕೆ ಬಂದೋ ಅಂತ ಅನ್ನಿಸ್ತು. ಮದನ್ ಜಯದೇವ್ನನ್ನ ಕಂಡ ತಕ್ಷಣ ಅವನು ಯಾರು ಏನು ಅಂತ ಕೇಳಿದೆ. ಸರ್, ನೀವೇ ನ್ಯಾಯ ಹೇಳಿ ಸರ್. ಇವ್ರು ಪಾರ್ಲರಿಗೆ ಹೋಗಿ ಹೇರ್ ಕಲರ್ ಮಾಡಿಸ್ಕೊಂಡಿದ್ದಕ್ಕೆ ನಮ್ಮಮ್ಮ ಚೆನ್ನಾಗಿ ಹೊಡೆದ್ರು. ಮಾರನೇ ದಿನವೇ ಹೋಗಿ ಆ ಕಲರ್ ತೆಗಿಯೋಕೆ ಹೇಳಿದ್ದಕ್ಕೆ ಆ ಹುಡುಗಿ ಅದನ್ನು ತೆಗಿಯೋಕ್ಕಾಗಲ್ಲ, ಬೂರ್ಡೇನೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಲು. ನಮ್ಮ ಅಮ್ಮನ ಹತ್ರ ಇನ್ನು ಏಟ್ ತಿನ್ನೋಕ್ಕಾಗಲ್ಲ ಅಂತ ಇವಳನ್ನೇ ನಂಬಿ ನನ್ನ ತಲೆನ ಕೊಟ್ಟೆ ನೋಡಿ ಸರ್ ಅಂತ ತನ್ನ ತಲೆಯನ್ನು ತೋರಿಸ್ತಾ ಮದನ್. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹುಡುಗಿ ನನಗೆ ಮೋಸ ಮಾಡಿದೆ ಸರ್ ಅಂದ ಮದನ್. ಮದನ್ ಹೇಳಿದ ಕಥೆಯನ್ನ ಕೇಳಿ ಜಯದೇವ್ಗೆ ತಲೆ ಬುಡ ಏನೂ ಅರ್ಥ ಆಗಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಅರ್ಥ ಆಯಿತು. ಈ ಬಜಾರಿ ಕೋಮಲ ಅವನ ಮೊಟ್ಟೆ ತಲೆ ಮೇಲೆ ಮೆಣಸಿನ್ಕಾಯಿ ಅರ್ದಿದ್ದಾಳೆ ಅಂತ. ಏಯ್ ಕಾಡು ಮೃಗ, ನೀನು ಇಲ್ಲಿಂದ ಹೋಗು. ನಾವು ನಮ್ಮೊಳಗೆ ಮಾತಾಡಿ ಬಗೆಹರಿಸ್ಕೊಳ್ತೀವಿ. ಮಧ್ಯದಲ್ಲಿ ನೀನೇನು ಪಂಚಾಯಿತಿ ಮಾಡೋದು ಬೇಡ, ಹೋಗು ಇಲ್ಲಿಂದ ಅಂತ ಕೋಮಲ ಜಯದೇವ್ನನ್ನೇ ದುರ್ಗುಟ್ಟಿ ನೋಡ್ತಾ ಹೇಳಿದ್ಲು. ತನ್ನ ಅಣ್ಣನಿಗೆ ಇವಳು ಮರ್ಯಾದೆ ಇಲ್ಲದೆ ಮಾತಾಡ್ತಿರೋದನ್ನ ಕಂಡು ಜಗದೀಶ್ ಸಿಟ್ಟಿನಿಂದ ಎದ್ದ. ಆದ್ರೆ ಅದಕ್ಕಿಂತ ಮುಂಚೆಯೇ ಮದನ್, ಏನ್ ಕೋಮಲ, ನಿನಗಿಂತ ವಯಸ್ಸಿನಲ್ಲಿ ಹಿರಿಯವ್ರ ಹತ್ರ ಇಷ್ಟು ಕೆಟ್ಟದಾಗ ಮಾತಾಡ್ತೀಯಾ ಅಂದ ಮದನ್ ಅಲಿಯಾಸ್ ಮನ್ಮತ. ಅದು ಅಲ್ಲದೆ ನಡು ರಸ್ತೆಯಲ್ಲಿ ಹೀಗೆ ಏಕವಚನದಲ್ಲಿ ಮಾತಾಡೋದು ತುಂಬಾ ತಪ್ಪು ಅಂತ ಮುಖವನ್ನ ಕೋಪದಿಂದ ಇಟ್ಕೊಂಡಿದ್ರು ಒಬ್ಬ ಹಿತೈಷಿಯಂತೆ ಕೋಮಲಳನ್ನ ಗದರಿಸ್ತಾ ಮದನ್. ಮದನ್ ಹಾಗೆ ಗದರಿಸಿದ್ದನ್ನ ಕಂಡು ಕೋಮಲ ಕಣ್ಣುಗಳು ತಟ್ಟನೆ ಒದ್ದೆ ಆದ್ವು. ಇದನ್ನ ನೋಡಿ ಜಯದೇವ್ಗೆ ಆಶ್ಚರ್ಯನೂ ಆಯ್ತು, ಜೊತೆಗೆ ಕುತೂಹಲ ಕೂಡ ಮೂಡ್ತು. ಅವರಿಬ್ರು ಒಬ್ರನ್ನೊಬ್ರು ಬಿಟ್ಕೊಡದ ಹಾಗೆ ವರ್ತಿಸ್ತಾ ಇರೋದು ಜಯದೇವ್ಗೆ ಸ್ಪಷ್ಟವಾಗಿ ತಿಳಿತು. ಬಾಸ್ ಬಿಡಿ, ಈ ಬಜಾರಿ ಯಾವತ್ತೂ ಇಷ್ಟೆ, ನಾನು ಇದನ್ನ ಕೇರ್ ಮಾಡಲ್ಲ. ನೀವು ವಿಷಯ ಏನು ಅಂತ ಸರಿಯಾಗಿ ಹೇಳಿ ಅಂದ ಜಯದೇವ್. ಮದನ್ ಕೋಮಲ ಕಡೆ ಒಂದು ನೋಟ ಬೇರೆ. ಸರಿ, ಇವಳಿಗೆ ನನ್ನ ಮೇಲೆ ಏನ್ ಕೋಪನೋ ಗೊತ್ತಿಲ್ಲ. ನನ್ನ ತಲೆಯಲ್ಲಿದ್ದ ಹೇರ್ ಕಲರ್ ಕೇವಲ ಸಾಧಾರಣ ಕಲರ್ ಆಗಿತ್ತು. ಆದ್ರೆ ಈ ಹುಡುಗಿ ಸುಳ್ಳು ಹೇಳಿ ನನಗೆ ಮೊಟ್ಟೆ ಹೊಡೆದ್ಬಿಡ್ತು. ಅದು ಅಲ್ಲದೆ ಮೊಟ್ಟೆ ಹೊಡೆಯುವಾಗ ಎಷ್ಟು ಗಾಯ ಮಾಡಿದಾಳೆ ನೋಡಿ. ನನಗೆ ನೋವಾಗ್ತಿದೆ ಅಂದಿದ್ದಕ್ಕೆ ನನಗೇನು ಮೊಟ್ಟೆ ಹೊಡೆಯೋದೇನೋ ಉದ್ಯೋಗನ, ನನಗೆ ತಿಳಿದಷ್ಟು ಹೊಡಿತೀನಿ, ಇಷ್ಟ ಇದ್ರೆ ಕೂತ್ಕೋ, ಇಲ್ಲಾಂದ್ರೆ ಎದ್ದು ಹೋಗು ಅಂತ ಹೇಳ್ತು. ಅರ್ಧ ತಲೆ ಕೂದಲು ಹೋದ್ಮೇಲೆ ನಾನು ಹೇಗೆ ಎದ್ದು ಹೋಗ್ಲಿ? ನೋವನ್ನ ತಡ್ಕೊಂಡು ಕೂತಿದ್ದೆ. ಮೊಟ್ಟೆ ಹೊಡೆಸ್ಕೊಂಡು ಹೊರಗಡೆಗೆ ಬಂದು ಒಂದು ಬದಿಯಲ್ಲಿ ನಿಂತಾಗ ನನಗೆ ಮೊದಲ ಹೇರ್ ಕಲರ್ ಮಾಡಿದ ಹುಡುಗಿ ಬಂದು ನೋಡಿ, ಯಾಕೆ ಸರ್ ಮೊಟ್ಟೆ ಹೊಡೆಸ್ಕೊಂಡ್ರಿ ಅಂತ ಕೇಳಿ ಅಸಲಿ ನಿಜವನ್ನ ಹೇಳಿದ್ಲು. ಅದಕ್ಕೆ ಕಾರಣ ಮತ್ತೆ ನ್ಯಾಯ ಕೇಳೋಕೆ ನಾನು ಇಲ್ಲಿ ನಿಂತಿದ್ದೀನಿ ಸರ್. ನೀವೇ ಹೇಳಿ ಸರ್
ಅಂತ ನೋಡೋಕೆ ಹಾಲು ಕುಡಿಯೋ ಹಸುಗೂಸಿನಂತೆ ಮುಖ ಇಟ್ಕೊಂಡು ನಿಂತಿದ್ದ ಮದನನ್ನ ನೋಡಿದಾಗ ಅವನು ಕೋಪದಿಂದ ನಿಂತಿರುವಂತೆ ಜಯದೇವ್ಗೆ ಕಾಣಲಿಲ್ಲ. ಏನ್ ಬಜಾರಿ, ನೀನು ಪಾರ್ಲರ್ ನಡೆಸ್ತಾ ಇದೆಯಾ ಅಥವಾ ಮೊಟ್ಟೆ ಹೊಡೆಯೋ ಅಂಗಡಿ ನಡೆಸ್ತಾ ಇದೆಯಾ? ಒಬ್ರಿಗೆ ಈ ರೀತಿ ಮೋಸ ಮಾಡೋದು ತಪ್ಪು ತಾನೆ. ಅದರಲ್ಲೂ ಅವರಿಗೆ ಮೊಟ್ಟೆ ತಲೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸ್ತಿಲ್ಲ. ಯಾಕೆ ಇಂತಹ ವಿಪರೀತ ಆಟ ಆಡ್ದೆ ಅಂತ ಜಯದೇವ್ ನಿಜವಾಗ್ಲೂ ಕೋಮಲಳನ್ನ ಗದರಿಸ್ತಾ. ಅವಳು ಮಾಡಿದ್ದು ತಪ್ಪು ತಾನೆ. ಮದನ್ ಯಾವುದೋ ಕಾರಣಕ್ಕಾಗಿ ಈ ವಿಷಯನ ದೊಡ್ಡದು ಮಾಡದೆ ನಿಂತಿದ್ದಾನೆ. ಅದೇ ಬೇರೆ ಯಾರಾದ್ರೂ ಆಗಿದ್ರೆ ದೊಡ್ಡ ಜಗಳನೇ ಆಗಿರ್ತಿತ್ತು. ಅದೇ ರೀತಿ ಕೋಮಲ ಸುಮ್ಮನೆ ಆಟ ಆಡೋ ಹುಡುಗಿ ಅಲ್ಲ ಅನ್ನೋದು ಜಯದೇವ್ಗೆ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಅಸಲಿ ಕಾರಣ ತಿಳಿಯೋಕೆ ಜಯದೇವ್ ಕೋಮಲಳನ್ನ ಪ್ರಶ್ನಿಸ್ದ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.